ಇನ್ನು ಖ್ಯಾತ ನಟ ನಿರ್ದೇಶಕ ಆಗಿ ಹೆಸರು ಮಾಡಿದಂಥ ದೊಡ್ಡ ಕಲಾವಿದ ಅಂತಲೇ ಹೇಳ್ಬೋದು ನಾರಾಯಣ್ ಅವರು ಇದೀಗ ನಿಧನರಾಗಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಅದಕ್ಕೆ ಚಾನಲ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಚಿತ್ರರಂಗದಲ್ಲಿ 2025 ಬಂದರೂ ಕೂಡ ಸಾವು ನೋವುಗಳ ಸಂಖ್ಯೆ ಏನು ಕಡಿಮೆ ಆಗ್ತಿಲ್ಲ. ಮೇಲಿಂದ ಮೇಲೆ ಸಾವು ನೋವುಗಳ ಸಂಖ್ಯೆ ಆಗ್ತಾನೆ ಇದೆ. ಈಗ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟ ನಿರ್ದೇಶಕ ನಾರಾಯಣ್ ಪೇಟಿ ಅವರು ವಿದೇಶರಾಗಿದ್ದಾರೆ. ಮೂಲತಃ ಒಡಿಶಾ ಕಲಾವಿದ ಆಗಿರೋಂಥ ಇವರು ಮಲಯಾಳಂ, ತಮಿಳು, ತೆಲುಗುನಲ್ಲೂ ಕೂಡ ಅಭಿನಯಿಸಿದ್ದಾರೆ. ಸುಮಾರು 150ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮತ್ತು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಿರ್ದೇಶನ, 20ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಿರ್ಮಾಣ ಮಾಡೋದ್ರ ಮೂಲಕ ಅತಿ ದೊಡ್ಡ ಹೆಸರು ಕೂಡ ಮಾಡಿದಂಥ ನಾರಾಯಣ್ ಪೇಟಿ ಅವರು ಇದೀಗ 63ನೇ ವಯಸ್ಸಿನಲ್ಲಿ ವಯಸ್ಸಾದ ಕಾಯಿಲೆ ಮತ್ತು ಹೃದಯಾಘಾತಕ್ಕೆ ಒಳಗಾಗಿ ಇಂದು ಮುಂಜಾನೆ 3:30 ಸುಮಾರಿನಲ್ಲಿ ಒಡಿಶಾದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ನಾರಾಯಣ್ ಪೇಟಿ ಅವರು ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ ಭಾಳ ಚಿರಪರಿಚಿತರಾಗಿದ್ದಂಥ ಅದ್ಭುತವಾದಂಥ ಕಲಾವಿದ. ಇಂಥ ಕಲಾವಿದನನ್ನು ಕಳೆದುಕೊಂಡಂಥ ಚಿತ್ರರಂಗ ಇಂದು ಭಾಳ ದೊಡ್ಡ ಮಟ್ಟಿಗೆ ನಷ್ಟ ಹೊಂದಿದೆ ಅಂತಲೇ ಹೇಳ್ಬೋದು. ಸದ್ಯ ನಾರಾಯಣ್ ಪೇಟಿ ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಂತಾಪವನ್ನು ಟ್ವಿಟರ್ ಖಾತೆಯಲ್ಲಿ ಸೂಚಿಸಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ